ಇಂದು ನಾವು ಕೇಳೋ ಪ್ರಶ್ನೆಗಳಿಗೆ ಜ ಈ ಅಕ್ಷರದಿಂದ ಉತ್ತರ ಇರುತ್ತೆ. ಹಾಗಾಗಿ ಎಲ್ಲರೂ ಜ ಈ ಅಕ್ಷರನ ತಲೆಯಲ್ಲಿಟ್ಕೊಂಡು ಹೇಳಬೇಕು ಉತ್ತರ. ಸರಿ? ಮೊದಲನೇ ಪ್ರಶ್ನೆ, ಹಿಂದೂ ತಿಂಗಳಿನಲ್ಲಿ ಚೈತ್ರ ತಿಂಗಳ, ಆದರೆ ಇಂಗ್ಲಿಷ್ ತಿಂಗಳಿನಲ್ಲಿ ಜನವರಿ. ತಾಯಿಗೆ ಇನ್ನೊಂದು ಹೆಸರು ಜನನಿ. ಹುಟ್ಟು ಇದಕ್ಕೆ ಇನ್ನೊಂದು ಹೆಸರು ಜನ್ಮ. ಗುಡ್. ಸ್ನಾನಕ್ಕೆ ಇನ್ನೊಂದು ಹೆಸರು ಜಳಕ. ಗುಡ್. ಕದನಕ್ಕೆ ಇನ್ನೊಂದು ಹೆಸರು, ಒಬ್ರಿಗೊಬ್ಬರು ಹೊಡೆದಾಡ್ತಾರೆ, ಬೈಕೋತಾರೆ. ಜಗಳ. ಗುಡ್. ಬಟ್ಟೆ ಅಂಗಡಿಗೆ ಇನ್ನೊಂದು ಹೆಸರು ಜವಳಿ ಅಂಗಡಿ. ಧಾನ್ಯಗಳಲ್ಲಿಯ ಒಂದು ಧಾನ್ಯದ ಹೆಸರು ಜೋಳ. ಗುಡ್. ಪ್ರಾರ್ಥನೆ ಮಾಡ್ತೀವಿ ದೇವ್ರ ಮುಂದೆ ನಿಂತು, ಅದಲ್ಲ? ರುದ್ರಾಕ್ಷಿ ಮಾಲೆಯನ್ನು ತಗೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ. ರುದ್ರಾಕ್ಷಿ ಮಾಲೆಯನ್ನು ಎಣಿಸೋದಕ್ಕೆ ಒಂದು ಹೆಸರಿದೆ, ಏನು? ರುದ್ರಾಕ್ಷಿ ಮಾಲೆನ ಎಣಿಸ್ತೀವಿ, ಅದಕ್ಕೆ ಏನಂತ ಕರಿತೀವಿ? ಫಾಸ್ಟ್. ಜಪಮಾಲೆ. ಗುಡ್, ವೆರಿ ಗುಡ್. ಮೇ ತಿಂಗಳಾದಮೇಲೆ ಜೂನ್. ಗುಡ್. ಉಯ್ಯಾಲೆಗೆ ಇನ್ನೊಂದು ಹೆಸರು ಜೋಕಾಲಿ. ಗಿಡ ಮರಗಳ ಸಂರಕ್ಷಣೆ ಮಾಡಬೇಕು, ಅದ್ರ ಜೊತೆ ಗಿಡ ಮರಗಳನ್ನು ಏನು ಮಾಡಬೇಕು? ಜೋಪಾನ. ಗುಡ್. ನೀರಿಗೆ ಇನ್ನೊಂದು ಹೆಸರು ಜಲ. ಗುಡ್. ನಮ್ಮ ಮನೆಗಳಲ್ಲಿ ದೇವರ ಮನೆ ಇರುತ್ತೆ, ಆ ದೇವರ ಮನೆಯಲ್ಲಿ ದೇವರನ್ನು ಕೂಡಿಸುವ ಒಂದು ಸ್ಥಳದ ಹೆಸರು ಜಗಲಿ. ಕನ್ನಡ ನಾಡಲ್ಲಿ ಹುಟ್ಟಿದ ಮೇಲೆ ನೋಡಿ ಒಮ್ಮೆ, ಏನು? ಗುಡ್. ವಿಶ್ವಕ್ಕೆ ಇನ್ನೊಂದು ಹೆಸರು ಜಗತ್ತು. ಗುಡ್. ಅಹಂಗೆ ಇನ್ನೊಂದು ಹೆಸರು ಜಂಬ. ಗುಡ್. ಸಮಾಜಕ್ಕೆ ಅಗತ್ಯ ಇರುವ ಒಂದು ಬಲ, ಯಾವ ಬಲ? ಜನಬಲ. ಗುಡ್. ಮೈ ಬಿಸಿಯಾಗಿರುತ್ತೆ, ಉರಿ ಬಂದಿವೆ ಅಂತ ಹೇಳ್ತೀವಿ, ಅದಕ್ಕೆ ಇನ್ನೊಂದು ಹೆಸರು ಜ್ವರ. ಗುಡ್. ಉರಿ ಅಥವಾ ಬೆಂಕಿಗೆ ಇನ್ನೊಂದು ಹೆಸರು ಜ್ವಲನ. ಗುಡ್, ವೆರಿ ಗುಡ್. ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತದೆ, ಅದಕ್ಕೆ ಇನ್ನೊಂದು ಹೆಸರು ಜಂಗ. ಗುಡ್. ತಂದೆಗೆ ಇನ್ನೊಂದು ಹೆಸರು ಜನಕ. ವೆರಿ ಗುಡ್. ನೀರು ಯಾವ ರೀತಿ ಹರಿಯುತ್ತೆ? ಜಮೀನು ಮಾಲಕರಿಗೆ ಅಥವಾ ಗದ್ದೆ ತೋಟ ಹೊಲ ಇರುತ್ತೆ, ಆ ಒಂದು ಮಾಲೀಕರಿಗೆ ಏನಂತ ಕರಿತೀವಿ? ಜಮೀನ್ದಾರು. ಗುಡ್, ವೆರಿ ಗುಡ್. ಸರಿ. ಧನ್ಯವಾದಗಳು.